ಎಕ್ಸಾಂಪಲ್ಸ್ಗೆ ಹೋಗೋಣ. ರೈಟ್, ಫಾರ್ಮುಲಾ ಅಂತೂ ಗೊತ್ತಾಗಿದೆ ಈಗ. Here, number one, tossing coin experiment. ನಾಣ್ಯವನ್ನ ಚಿಮ್ಮುವುದು. ಅದರಲ್ಲಿ ಒಂದು ಟಾಸಿಂಗ್ ಎ ಕಾಯಿನ್ ಒನ್ಸ್. ಟಾಸಿಂಗ್ ಎ ಕಾಯಿನ್ ಒನ್ಸ್. ಸ್ಯಾಂಪಲ್ ಸ್ಪೇಸ್ ಆರ್ ಐದರ್ ಎಚ್ ಆರ್ ಟೇಲ್. ನಾಣ್ಯವನ್ನು ಒಂದು ಸಾರಿ ಚಿಮ್ಮಿದಾಗ ಹೆಡ್ ಬರ್ಬೋದು ಇಲ್ಲ ಟೇಲ್ ಬರ್ಬೋದು. ಇದು ಒಟ್ಟು ಫಲಿತಾಂಶ, ಔಟ್ಕಮ್, ಸ್ಯಾಂಪಲ್ ಸ್ಪೇಸ್ ಎಸ್. ಅವಾಗ ನಂಬರ್ ಆಫ್ ಎಸ್ 2. ಓಕೆ, ಸೆಕೆಂಡ್ ಒನ್ ಅದರಲ್ಲಿ ಟಾಸಿಂಗ್ ಎ ಕಾಯಿನ್ ಟ್ವೈಸ್. ಟಾಸಿಂಗ್ ಎ ಕಾಯಿನ್ ಟ್ವೈಸ್ ಆರ್ ಟೂ ಕಾಯಿನ್ಸ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. ಒಂದು ನಾಣ್ಯವನ್ನ ಎರಡು ಸಾರಿ ಚಿಮ್ಮುವುದು ಅಥವಾ ಎರಡು ನಾಣ್ಯಗಳನ್ನ ಒಂದೇ ಸಾರಿ ಚಿಮ್ಮುವುದು, ಎರಡು ಒಂದೇ. ಟಾಸಿಂಗ್ ಎ ಕಾಯಿನ್ ಒನ್ಸ್ ಆರ್ ಟೂ ಕಾಯಿನ್ಸ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. ನೋಡಿ, ಒಂದು ಕಾಯಿನ್ ಅನ್ನ ಒಂದ್ಸರಿ ಚಿಮ್ಮಿ ಮತ್ತೆ ಅದೇ ಕೈಲಿಂದ ಇನ್ನೊಂದು ಕಾಯಿನ್ ಅನ್ನ ಚಿಮ್ಮಿದಾಗ ಇದು ಒಂದು ಎಕ್ಸ್ಪೆರಿಮೆಂಟ್, ಇದು ಒಂದೇ. ಇಲ್ಲಪ್ಪ ಒಂದೇ ಕಾಯಿನ್ ಇಲ್ಲ, ನನ್ನ ಕಡೆ ಎರಡು ಕಾಯಿನ್ಗಳದಾವ, ಎರಡೂ ಕೈಯಾಗ ಒಂದೊಂದು ಹಿಡ್ಕೊಂಡು ಚಿಮ್ಮಿದ್ರು ಆ ಫಲಿತಾಂಶಗಳನ್ನ ಎರಡು ಒಂದೇ. ಅದನ್ನೇ ನಾನು ಇಷ್ಟೊತ್ತನ ಹೇಳ್ತಾ ಇರೋದು. ಟಾಸಿಂಗ್ ಎ ಕಾಯಿನ್ ಒನ್ಸ್ ಆರ್ ಟೂ ಕಾಯಿನ್ಸ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. ಒಂದು ನಾಣ್ಯವನ್ನ ಎರಡು ಸಾರಿ ಚಿಮ್ಮುವುದು ಅಥವಾ ಎರಡು ನಾಣ್ಯಗಳನ್ನ ಒಂದು ಸಾರಿ ಚಿಮ್ಮುವುದು. ಆದ್ರೆ ಅದನ್ನ ತೆಗೆದುಕೊಂಡಾಗ ಫಲಿತಾಂಶಗಳು ಏನ್ ಬರ್ತಂದ್ರೆ, ಒಂದನೇ ಕಾಯಿನ್ ಅಲ್ಲಿ ಎಚ್ ಬಂದು, ಎರಡನೇ ಕಾಯಿನ್ ಅಲ್ಲಿ ಪಾಸಿಬಿಲಿಟಿ ಇದೆ, ಎರಡೂದ್ರಲ್ಲಿ ಎಚ್ ಬರುವಂತ ಪಾಸಿಬಿಲಿಟಿ ಇದೆ. ಮೊದಲನೇದ್ರಲ್ಲಿ ಎಚ್ ಬಂದು ಹೆಡ್ ಬಂದು, ಎರಡನೇದರಲ್ಲಿ ಟೇಲ್ ಬರುವ ಪಾಸಿಬಿಲಿಟಿ ಕೂಡ ಇದೆ. ಇಲ್ಲಪ್ಪ ಅಂತಂದ್ರೆ ಏನಾಗ್ಬೋದು, ಫಸ್ಟ್ ಕಾಯಿನ್ ಅಲ್ಲಿ ಟಿ ಬಂದು ಅಂದ್ರೆ ಟೇಲ್ ಬಂದು, ಎರಡನೇ ಕಾಯಿನ್ ಅಲ್ಲಿ ಎಚ್ ಬರೋ ಪಾಸಿಬಿಲಿಟಿ ಇದೆ. ಇಲ್ಲಪ್ಪ ಇದು ಒಂದು ಬಿಟ್ರೆ ಎರಡೂ ಕಾಯಿನ್ ಅಲ್ಲಿ ಟೇಲ್ ಬರುವಂತ ಪಾಸಿಬಿಲಿಟಿನೂ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಔಟ್ಕಮ್ಸ್ ಆರ್ 4. ಇದರಲ್ಲಿ ಇನ್ನೊಂದಿದೆ, ಟಾಸಿಂಗ್ ಎ ಕಾಯಿನ್ 3 times ಆರ್ 3 ಕಾಯಿನ್ಸ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. 3 ಕಾಯಿನ್ ಹೆಂಗ್ ಚಿಮ್ಮಕ್ಕಾಗತ್ರಿ? ಅವಲ್ಲ, ಒಬ್ರು ಎರಡು ಕಾಯಿನ್ ಚಿಮ್ಮೋದು, ಇನ್ನೊಬ್ರು ಇನ್ನೊಂದು ಕಾಯಿನ್ ಇಟ್ಕೊಂಡು ಮೂರನ್ನು ಎಟ್ ಎ ಟೈಮ್ ಚಿಮ್ಮೋದು. ಇಲ್ಲ ಅಂದ್ರೆ ಒಂದೇ ಕಾಯಿನ್ ಅನ್ನ ಒಂದ್ಸರಿ ಚಿಮ್ಮಿ ಮತ್ತ ಬಿದ್ಮೇಲೆ ಮತ್ತೊಂದು ತಗೊಂಡು ಮತ್ತೊಂದು ಚಿಮ್ಮಿ, ಇದೇ ತರ 3 ಸರಿ ನಾವು ಆ ಕಾಯಿನ್ ಅನ್ನ ಚಿಮ್ಮಿದ್ರೆ ಅವಾಗ ಔಟ್ಕಮ್ಸ್ ಏನೇನ್ ಬರ್ತದ ಅನ್ನೋದನ್ನ ಸ್ವಲ್ಪ ನಿಮ್ಗೆ ಇಲ್ಲಿ ಕ್ಲೂ ಕೊಟ್ಕೊಂಡು ಹೇಳ್ತೀನಿ ನೋಡಿ. 4 ಎಚ್ಗಳನ್ನ ಬರೀರಿ, ಮೊದಲ 4 ಟಿಗಳನ್ನ ಬರೀರಿ. ಇದಾದ್ಮೇಲೆ 2 ಎಚ್ 2 ಟಿಗಳು, ಮತ್ತೆ 2 ಎಚ್ 2 ಟಿ. ಇಲ್ಲಿ ಏನ್ ಮಾಡಿದೆ ಅನ್ನೋದು ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಮೊದಲ 4, ನೆಕ್ಸ್ಟ್ 4, ನಂತರ ಏನ್ ಬರ್ತೀನಿ ಅಂದ್ರೆ ಎರಡೆರಡು ಚೇಂಜ್ ಮಾಡ್ತಾ ಹೋಗಿದ್ದೇನೆ. ಮೂರನೇ ಟೈಮ್ ಅಲ್ಲಿ ಏನ್ ಮಾಡ್ತೇನೆ, ಯಾಕಂದ್ರೆ ನಾವು 3 ಪಾಯಿಂಟ್ ಚಿಮ್ತಾ ಇದೀವಿ, ಒಂದೊಂದು ಕೈ ಚೇಂಜ್ ಮಾಡ್ತಾ ಹೋಗು. ಎಚ್ ಟಿ ಎಚ್ ಟಿ ಎಚ್ ಟಿ ಎಚ್ ಟಿ. ಇವಾಗ ಅಬ್ಸರ್ವ್ ಮಾಡಿ ಅದನ್ನು. ನಾನು ಏನ್ ಹೇಳಿದೆ ಅಂದ್ರೆ ಆಗಲಿಗೆ, ಎ ಕಾಯಿನ್ ಟಾಸ್ಡ್ 3 times. 3 ಕಾಯಿನ್ ಅಲ್ಲಿ ಹೆಡ್ ಹೆಡ್ ಹೆಡ್. ಈಗ ಎರಡು ಕಾಯಿನ್ಗಳಲ್ಲಿ ಹೆಡ್ ಬಂದು ಇನ್ನೊಂದು ಥರ್ಡ್ ಕಾಯಿನ್ ಅಲ್ಲಿ ಟೇಲ್ ಬರ್ಬೋದು. ಐಡಿಯಾ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಮೊದಲೇ ಕಾಯಿನ್ ಅಲ್ಲಿ ಹೆಡ್, ಎರಡನೇದ್ರಲ್ಲಿ ಟೇಲ್. ಪಾಸಿಬಿಲಿಟೀಸ್ ಇವೆಲ್ಲ ಎಷ್ಟು ಸಾಧ್ಯ ಇದೆ, ಅದರಿಂದ ಔಟ್ಕಮ್ಸ್ ಎಷ್ಟು ಸಾಧ್ಯ ಇದೆ ಅದನ್ನು ಪಡೆಯೋದು. ಹೆಡ್ ಟೇಲ್ ಹೆಡ್. ಒಂದೇ ಕಾಯಿನ್ ಅಲ್ಲಿ ಹೆಡ್ ಬಂದು ನಂತರ ಎರಡು ಕಾಯಿನ್ ಅಲ್ಲಿ ಟೇಲ್.
ಇಲ್ಲ ಫಸ್ಟ್ ಕಾಯಿನ್ ಅಲ್ಲಿ ಟೇಲ್, ನಂತರ ಎರಡರಲ್ಲಿ ಹೆಡ್. ಫಸ್ಟ್ ಕಾಯಿನ್ ಟೇಲ್, ಮಿಡ್ಲ್ ಕಾಯಿನ್ ಹೆಡ್, ನೆಕ್ಸ್ಟ್ ಲಾಸ್ಟ್ ಒನ್ ಕೂಡ ಟೇಲ್. ಇಲ್ಲ ಮೊದಲಿನ ಎರಡಲ್ಲಿ ಟೇಲ್, ನಂತರ ಹೆಡ್, ಇಲ್ಲ ಮೂರು ಟೇಲ್ಗಳ. ಅದನ್ನು ನೀವು ಚೆನ್ನಾಗಿ ನೆನ್ಪಿಡ್ಬೇಕಂದ್ರೆ ಇಲ್ಲಿ ನೋಡಿ, ಹೆಡ್ ಬರ್ತಾ ಇದೆ, ಅಲ್ಲಿ ಹೆಡ್ ಹೆಡ್, ಟೇಲ್ ಟೇಲ್. ಇವೆರಡು ಅಬ್ಸರ್ವ್ ಮಾಡಿ, ಎಚ್ ಎಚ್ ಟಿ, ಟಿ ಟಿ ಎಚ್. ಇವೆರಡು ಅಬ್ಸರ್ವ್ ಮಾಡಿ, ಎಚ್ ಟಿ ಎಚ್, ಟಿ ಎಚ್ ಟಿ, ಎಚ್ ಟಿ ಟಿ, ಟಿ ಎಚ್ ಎಚ್. ಇಷ್ಟು ಮಾಡಿ ನೆನ್ಪಿಡೋದಕ್ಕಿಂತ ನಾನು ಮೊದಲು ಇನ್ನೊಂದು ಬೆಸ್ಟ್ ಕ್ಲೂ ಕೊಟ್ಟಿದ್ದೆ ನಿಮ್ಗೆ. 1 2 3 4, ಮೊದಲು 4 ಹೆಚ್ಚು, 1 2 3 4, ನಂತರ ಮತ್ತೆ 4 ಟೀಗಳು. ಈ ಮಿಡ್ಲ್ ಇದೆ ಅಲ್ಲ, ಇಲ್ಲ ಎರಡೆರಡು, ಎಚ್ ಎಸ್ ಟಿ ಟಿ, ಎಚ್ ಎಸ್ ಟಿ ಟಿ. ಈ ಲಾಸ್ಟ್ ಕಾಲಮ್ ಇದೆ ಅಲ್ಲ, ಒಂದೊಂದು ಕೆ, ಎಚ್ ಟಿ, ಎಚ್ ಟಿ, ಎಚ್ ಟಿ, ಎಚ್ ಟಿ. ಇವುಗಳನ್ನ ಒಟ್ಟಿಗೆ ಬರೆದ್ರೆ ಫಲಿತಾಂಶಗಳ 3 ಹೆಡ್ಗಳು ಬರ್ಬೋದು. 2 ಹೆಡ್, 1 ಟೇಲ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್. ನೆಕ್ಸ್ಟ್ ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್ ಎಚ್. ಇನ್ನೊಂದು ಯಾವ್ದು ಬಿಟ್ಟು ನೋಡ್ರಿ, ಟೇಲ್ ಟೇಲ್ ಹ್ಯಾಡ್, 3 ಟೇಲ್ಗಳು. ಎಚ್, ಎಚ್ ಎಚ್ ಟಿ, ಎಚ್ ಟಿ ಎಚ್, ಎಚ್ ಟಿ ಟಿ. ಇಲ್ಲೊಂದು ಬಿಟ್ಟಿದೆ, ಎಚ್ ಟಿ ಟಿ. ಒಟ್ಟು ಎಷ್ಟಾದ್ರು ನೋಡ್ರಿ ಈಗ, 8. ಎಚ್ ಎಚ್, ಎಚ್ ಎಚ್ ಟಿ, ಎಚ್ ಟಿ ಎಚ್, ಎಚ್ ಟಿ ಟಿ, ಟಿ ಎಚ್ ಎಚ್, ಟಿ ಎಚ್ ಟಿ, ಟಿ ಟಿ ಎಚ್, ಟಿ ಟಿ ಎಚ್ ಅಂಡ್ ಟ್ರಿಬಲ್ ಟಿ. 1 2 3 4 5 6 7 8. ನಂಬರ್ ಆಫ್ ಔಟ್ಕಮ್ಸ್, ಟೋಟಲ್ ಔಟ್ಕಮ್ಸ್ ಆರ್ 8. ಇದೇನಪ್ಪ ಅಂದ್ರ ಒಂದು ನಾಣ್ಯವನ್ನ ಚಿಮ್ಮಿದಾಗ ಬರುವಂತ ಫಲಿತಾಂಶಗಳು. ಅದ್ರ ಮೇಲೆ ನಾವೇನ ಇದನ್ನ ಕ್ವಶನ್ ಏನ್ ಕೇಳ್ತಾರ ಆ ಪ್ರಕಾರ ಸ್ವಲ್ಪ ಇಲ್ಲ ಅಬ್ಸರ್ವ್ ಮಾಡಿ ಯಾವ ಟೈಪ್ ಕ್ವಶನ್ಸ್ ಗಳನ್ನ ಅರೈಸ್ ಆಗ್ತಾವ ಅನ್ನೋದನ್ನ ಹೇಳ್ಬಿಡ್ತೀನಿ. ಇದನ್ನ ತೆಗೆದುಕೊಂಡ್ರು ಲಿಸನ್ ಹಿಯರ್. ಈ ಎಕ್ಸ್ಪೆರಿಮೆಂಟ್ ತೆಗೆದುಕೊಂಡ, ಟಾಸಿಂಗ್ ಎ ಕಾಯಿನ್ ಒನ್ಸ್, find the probability of getting head or find the probability of getting tail. ಎರಡು ಆನ್ಸರ್ 1/2 1/2. ಒಂದು ನಾಣ್ಯವನ್ನ ಒಂದು ಸಾರಿ ಚಿಮ್ಮಿದಾಗ ಹೆಡ್ ಅನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ, ಟೇಲ್ ಅನ್ನ ಪಡೆಯುವಂತ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಈ ರೀತಿ ಕ್ವಶನ್. ಇನ್ನ ಸೆಕೆಂಡ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ತೆಗೆದುಕೊಂಡ್ರೆ ಒಟ್ಟು ಔಟ್ಕಮ್ಸ್ ಬರೆಯೋದು ಗೊತ್ತಾಗಿದೆ ನಮ್ಗೆ 4 ಅಂತ ಹೇಳಿ. ಇದರಲ್ಲಿ ತೆಗೆದುಕೊಂಡ್ರೆ find the probability of getting at least one head. At least one head. ನೋಡಿ ಇಲ್ಲಿ ನಾನು ಲೀಸ್ಟ್ ಮೋಸ್ಟ್ 2 ವರ್ಡ್ಗಳನ್ನು ಬಳಸ್ತೇನೆ. ನೋಡಿ ಇನ್ನೊಬ್ರು ಚಾಪ್ಟರ್ ಈಜಿ ಅದಂದ್ರೂ ಕೂಡ ನಿಮಗೆ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಚಾಪ್ಟರ್ ಈಜಿ ಅದಂದ್ರೂ ಕೂಡ ನಿಮಗೆ ಗೆಸ್ ಮಾಡಕ್ ಆಗಿರಲ್ಲ. ಏನಪ್ಪ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಎಟ್ ಲೀಸ್ಟ್ ಕನಿಷ್ಠ ಒಂದು ಹೆಡ್, ಗರಿಷ್ಠ ಎಷ್ಟಾದ್ರೂ ಬರ್ಬೋದು. ಈ ಎಕ್ಸ್ಪೆರಿಮೆಂಟ್ ತೆಗೆದುಕೊಂಡ್ರೆ ಎಟ್ ಲೀಸ್ಟ್ ಒನ್ ಹೆಡ್ ಅಂತಂದ್ರೆ ಇದು ಬರುತ್ತೆ. ಎಟ್ ಲೀಸ್ಟ್ ಒಂದ್ ಹೆಡ್ ಇದೆ ಅದರಲ್ಲಿ, ಇದು ಬರುತ್ತೆ, ಇದು ಬರುತ್ತೆ, ಇದು ಬರಲ್ಲ. ಅವಾಗ ಆನ್ಸರ್ ಏನಪ್ಪಾ ಅಂದ್ರೆ ಎಟ್ ಲೀಸ್ಟ್ ಒನ್ ಹೆಡ್ 3/4. ಎಟ್ ಮೋಸ್ಟ್ ಒನ್ ಹೆಡ್, ಎಟ್ ಮೋಸ್ಟ್ ಹೈಯೆಸ್ಟೇ ಒಂದಿರ್ಬೇಕು, ಹೈಯೆಸ್ಟೇ ಒಂದ್ ಹೆಡ್ ಇರ್ಬೇಕು ಅದರಲ್ಲಿ. ಇದು ಒಂದು, ಇದು ಒಂದು 2/4. ಆದ್ರೆ ಕನ್ನಡದಲ್ಲಿ ಬಂದ್ರೆ ಕನಿಷ್ಠ ಒಂದು ಹೆಡ್. ಕನಿಷ್ಠ ಒಂದ್ ಹೆಡ್ ಅಂದ್ರೆ ಗರಿಷ್ಠ ಎಷ್ಟಾದ್ರೂ ಅದರಲ್ಲಿ ಇರ್ಬೋದು. ಆದ್ರೆ ಕನಿಷ್ಠ ಒಂದ್ ಇದೆ ಅದರಲ್ಲಿ. 1 2 3 3/4. ಔಟ್ ಆಫ್ 4 ಅಲ್ಲಿ 3 ಸಾರಿ ಬರ್ಲಿಕ್ಕೆ ಸಾಧ್ಯ ಇದೆ. ಗರಿಷ್ಠ ಒಂದು ಹೆಡ್, ಗರಿಷ್ಠನೇ ಒಂದಿರ್ಬೇಕು ಅದರಲ್ಲಿ. ಇದು ಒಂದು, ಇದು ಒಂದು. ಅದರ ಆನ್ಸರ್
ಫೇವರಬಲ್ ಔಟ್ಕಮ್ಸ್ 2 ಆದ್ವು, ಟೋಟಲ್ ಔಟ್ಕಮ್ಸ್ 4, 2/4. ಈ ರೀತಿ ಕ್ವಶನ್ಸ್ಗಳು ಇದರಲ್ಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇರ್ತಾವ. ಇನ್ನು ಇಲ್ಲಿ ತೆಗೆದುಕೊಂಡ್ರೆ at least 3 heads, at least 2 heads, at least 2 tails, at least 3 tails. ಇಲ್ಲಿ ಏನದ ಇದ್ರ ಎಲ್ಲದರ ಮೇಲೆ ಕ್ವಶನ್ಗಳು ಅರೈಸ್ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆ, ದಿಸ್ ಇಸ್ ದ ಟಾಸಿಂಗ್ ಎ ಕಾಯಿನ್ random experiment. These are the outcomes, total outcomes favorable to tossing a coin random experiment. ನಾಣ್ಯವನ್ನು ಚಿಮ್ಮುವ ಯಾದೃಚ್ಛಿಕ ಪ್ರಯೋಗದ ಒಟ್ಟು ಫಲಿತಗಳು. ಈ ಫಲಿತಗಳ ಆಧಾರದ ಮೇಲೆ ನಿಮಗೆ ಏನ್ ಕ್ವಶನ್ ಕೇಳ್ತಾರಲ್ಲ ಆ ಪ್ರಕಾರ ನೀವು ಫೇವರಬಲ್ ಔಟ್ಕಮ್ಸ್ ಟು ದ ಇವೆಂಟ್, ಘಟನೆಗೆ ಸಂಬಂಧಿಸಿದಂತ ಆ ಘಟನೆಗೆ ಏನ್ ಕ್ವಶನ್ ಕೇಳ್ತಾರಲ್ಲ ಆ ಘಟನೆಗೆ ಸಂಬಂಧಿಸಿದಂತ ಫಲಿತಗಳನ್ನ ಬರ್ಕೊಂಡು ನೀವು ಏನೋ ಪ್ರೊಬಾಬಿಲಿಟಿಯನ್ನ ಕಂಡುಹಿಡಿಬಹುದು. ದೆನ್ ಸೆಕೆಂಡ್ ಒನ್, ರೂಲಿಂಗ್ ಎ ಡೈ. ಇದರಲ್ಲಿ ಎರಡು ಬರ್ತಾವ್ರಿ. ಒಂದು ರೂಲಿಂಗ್ ಎ ಡೈ ಒನ್ಸ್, ರೂಲಿಂಗ್ ಎ ಡೈ ಒನ್ಸ್. ರೂಲಿಂಗ್ ಎ ಡೈ ಒನ್ಸ್, ನಾ ಹೇಳ್ತಾ ಇರೋದು ಒನ್ಸ್ ಅಂತ ಹೇಳಿ. ಒಂದು ದಾಳವನ್ನು ಒಂದ್ಸರಲ್ಲಿ ಉರುಳಿಸಿದಾಗ ರೂಲ್ ಮಾಡಿದ್ರೆ ದೇರ್ ಆರ್ ಟೋಟಲಿ 6 ಔಟ್ಕಮ್ಸ್. ಯಾಕಂದ್ರೆ ಅದಕ್ಕಿರೋದೇ 6 ಮುಖಗಳು ಇರ್ತಾವ. ಡೈ ಅನ್ನ ಆಗಲೇ ಕನ್ಸ್ಟ್ರಕ್ಷನ್ ಮಾಡಿದ್ದೆ ನಿಮ್ಗೆ. ಓಕೆ, ದೇರ್ ಆರ್ ಟೋಟಲಿ 6 spaces. Outcomes, sample space is equal to 1, either 1 or 2 or 3 or 4 or 5. N of S is equal to what? 6. Totally 6 outcomes. Then second one, ruling a die twice. Or, ನೋಡಿ ಕ್ವಶನ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಕ್ವಶನ್ ಹೆಂಗದಕ್ಕೆ ನೀವೇನ ಅವ್ರ ಏನ್ ಹೇಳ್ತಾರಂದ್ರೆ ಆಗಲೇ ಹೇಳ ಕಾಯಿನ್ಸ್ ವಿಷಯದಲ್ಲಿ ಬಂದ್ರೆ 1 ಕಾಯಿನು ಟಾಯ್ಸ್ ಅಂದ್ರು ಅದೇ, 2 ಕಾಯಿನ್ಗಳು ಸೈಮಲ್ಟೇನಿಯಸ್ಲಿ ಅಂದ್ರು ಅದೇ. ಇದೇ ತರ ಆ ಕಾನ್ಸೆಪ್ಟ್ ಅನ್ನು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ರೂಲಿಂಗ್ ಎ ಡೈ ಒನ್ಸ್, ದಟ್ಸ್ ಕ್ಲೋಸ್. ರೂಲಿಂಗ್ ಎ ಡೈ ಟ್ವೈಸ್ ಆರ್ 2 ಡೈಸ್ ರೂಲ್ಡ್ ಸೈಮಲ್ಟೇನಿಯಸ್ಲಿ. 2 ಡೈಸ್ ರೂಲ್ಡ್ ಸೈಮಲ್ಟೇನಿಯಸ್ಲಿ, ಒಂದೇ ಕಾಲಕ್ಕೆ 2 ದಾಳಗಳನ್ನ ಉರುಳಿಸುವುದು, ಅಥವಾ ಒಂದು ದಾಳವನ್ನ 2 ಸಾರಿ ಉರುಳಿಸುವುದು, 2 ಒಂದೇ. ಆದ್ರೆ ಇದನ್ನ ಇಲ್ಲೇ ಸ್ಯಾಂಪಲ್ ಸ್ಪೇಸ್ ಅನ್ನು ತೆಗೆದುಕೊಂಡ್ರೆ ಒಂದೇ ಡೈಯಲ್ಲಿ ದಾಳದಲ್ಲಿ 1ನೇ ದಾಳದ 1ನೇ ಮುಖ 1 ಬಂದು 2ನೇ ದಾಳದ್ದು ಕೂಡ 1 ಬರುವಂತ ಪಾಸಿಬಿಲಿಟಿ, ಸಾಧ್ಯತೆ ನಾ ಹೇಳ್ತಾ ಇರೋದು. ಇಲ್ಲಪ್ಪ, 1ರಲ್ಲಿ 1 ಬಂದು 2ನೇದ್ರಲ್ಲಿ 2 ಬರ್ಬೋದಲ್ಲ ಪಾಸಿಬಿಲಿಟಿ. ಅದು ಆಗ್ಲಿಲ್ಲ ಅಂದ್ರೆ 1ನೇದ್ರಲ್ಲಿ 1 ಬಂದು 3ನೂ ಬರ್ಬೋದು. ಅದೇ ತರ ಬರಿತಾ ಹೋದ್ರೆ 1 4 1 5 ಅಂಡ್ ಲಾಸ್ಟ್ 1 1 6. ಹಾಗಾದ್ರೆ ಇಲ್ಲಿ ಬರ್ದಂತ ಎಲ್ಲಾ ಪಾಸಿಬಿಲಿಟಿಗಳು ಬಂದೇ ಇಲ್ಲ, ನಾವು ರೂಲ್ ಮಾಡಿದಾಗ ಬಂದೇ ಇಲ್ಲ. ಓಕೆ, ಬೇರೆ ಬರ್ಬೋದು, 2 1 ಬರ್ಬೋದಲ್ಲ. ಫಸ್ಟ್ ಏನೋ ಡೈಯಲ್ಲಿ 2 ಬಂದು ಸೆಕೆಂಡ್ ಡೈಯಲ್ಲಿ 1 ಬರ್ಬೋದು. ಇದೇ ತರ ಬರಿತಾ ಹೋದ್ರೆ 2 2 2 3 2 4 2 5 ಅಂಡ್ 2 6. ಇದೇ ತರ ಬರಿತಾ ಹೋಗ್ರಿ. ಇದು ಆಗಿಲ್ಲ, ನಾವು ರೂಲ್ ಮಾಡಿದಾಗ ಈ ಪಾಸಿಬಿಲಿಟಿ ನಮಗೆ ಬಂದಿಲ್ಲ ಇವೆಂಟ್ ಅಂತ ಕನ್ಸಿಡರ್ ಮಾಡಿದಾಗ. ದಿಸ್ ಇಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಓನ್ಲಿ. ಯಾಕಂದ್ರೆ ಮೋರ್ ದೆನ್ 2 ಔಟ್ಕಮ್ಸ್ ಬರ್ಬೇಕು, 1 ಔಟ್ಕಮ್ಸ್ ಬರ್ಬೇಕು, ಬಂದಿದೆ. ಯಾವ ತರ ಬರ್ತಾ ಇದೆ ನೋಡ್ಕೊಳ್ಳಿ. 3 1 3 2 3 3
and 3 4, next 3 5, 3 6, similarly 4 1, 4 2, 4 3, 4 4, 4 5, 4 6. ಈ ಮ್ಯಾಲ್ ಬರೋದು ಯಾವ ಬಂದೇ ಇಲ್ಲ ನಮ್ಗೆ, ನಾವು ರೂಲ್ ಮಾಡಿದಾಗ ಬಂದಿಲ್ಲಪ್ಪ. ಬರುವಂತ ಪಾಸಿಬಿಲಿಟಿ ಮತ್ತೇನಿದೆ? 5 1, 5 2 ಬರ್ಬೋದು, ರೈಟ್? 5 3, 5 4, 5 5, ಅಂಡ್ ಲಾಸ್ಟ್ ಒನ್ 5 6. ಇದು ಬಂದಿಲ್ಲ. ರೂಲ್ ಮಾಡಿದಾಗ ಇದು ಬಂದು ಯಾವ್ದಾದ್ರು ಒಂದು ಬರ್ತಾನೆ ಎರಡ್ ಸರಿ ಮಾಡಿದಾಗ ಚಿಮ್ ಕೈ ಬಿಟ್ಬಿಡ್ರಿ, ಹಿಂಗ ರೂಲ್ ಮಾಡಿ ಕೈ ಬಿಟ್ಬಿಡ್ರಿ. ಇದು ಇದು ಏನ್ ಹೇಳ್ಕೊಡ್ತಂದ್ರೆ ನಿಮಗೆ ಬರುವಂತ ಪಾಸಿಬಿಲಿಟಿ ಬರ್ಬೋದು ಅಷ್ಟೇ. ಅಂದ್ರೆ ಆಗ ನಾವು ಒಟ್ಟು ಕನ್ಸಿಡರ್ ಮಾಡ್ಬಿಡೋಣ, ಅವನು ಎಷ್ಟು ಬರ್ತಾವಪ್ಪ ಅಂದ್ರೆ ಅವನೇ ಇಲ್ಲಿ ಬರಿತಾ ಇರೋದು, ಎಷ್ಟು ಬರ್ಲಿಕ್ಕೆ ಸಾಧ್ಯ ಇದೆ. ರೈಟ್? 6 1 ಬರ್ಬೋದು, 6 2 ಬರ್ಬೋದು, ರೈಟಾ? 6 3, 6 4, 6 5, 6 6. ಮತ್ತೆ ನಾವು 7 ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಅದಕ್ಕೆ ರೂಲ್, ಇದಕ್ಕೆ ಡೈಗ್ ಇರೋದೇ 6 ಮುಖಗಳು, 6 ಸ್ಪೇಸಸ್ ಇದೆ. ಅದರ ಟೋಟಲ್ ಔಟ್ಕಮ್ಸ್ ಎಷ್ಟಾಯ್ತು? n of s equal to 36, ಒಟ್ಟು 36. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಬಂದ್ರೆ ನಿಮಗೆ 2 ರೀತಿ ಕ್ವಶನ್ಸ್ಗಳು ಇರ್ತಾವ. ಈಗ ಕ್ವಶನ್ ಹೆಂಗ್ ಕ್ಯಾರಿ ಆಗ್ತಾವ ಅನ್ನೋದನ್ನ ಹೇಳ್ತೀನಿ ಅಂತ, ಆಮೇಲೆ ಮತ್ತೆ ನಿಮ್ಗೆ ಎಕ್ಸಾಂಪಲ್ಸ್ ತಗೊಂಡು ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳಿಸ್ತೇನೆ. ರೂಲಿಂಗ್ ಎಟ್ I1, find the probability of getting even number 2 4 6, 3 by 6. Getting odd number is also 3 by 6. Getting prime number 3 by 6. ಮತ್ತೆ ಎಲ್ಲಾ ಆನ್ಸರ್ 3 by 6 ಅಂತ ಬರ್ತಾವಂತ ಅನ್ಕೋಬೇಡಿ. ಇದೇ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಆ ಇವೆಂಟ್ ಹೆಂಗಾದ್ರೂ ಕೇಳ್ಬೋದು ಅವರು. ದ ನಂಬರ್ ಮೋರ್ ದೆನ್ 4, ಆಗಲೇ ಹೇಳಿದ್ನಲ್ಲ, ಮೋರ್ ದೆನ್ 4 2 ಅದಾವ, ಲೆಸ್ ದೆನ್ 4, less than 4 3 by 6. The number, getting a number less than or equal to 4, less than or equal to 4, 4 by 6. Getting a number greater than 3 or equal to 3, 4 by 6. ಈ ತರ ಎಲ್ಲ ಕ್ವಶನ್ಸ್ ಗಳನ್ನ ಈ ಫಸ್ಟ್ ಒನ್ಸ್ ಏನ ರೂಲ್ ಮಾಡಿರ್ತೀವಲ್ಲ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಕ್ವಶನ್ಸ್ ಗಳು ಅರೇಂಜ್ ಆಗ್ತಾವ. ಇನ್ನು ಸೆಕೆಂಡ್ ಬರಿ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೂಲಿಂಗ್ ಎ ಡೈ ಟ್ವೈಸ್, ಮ್ಯಾಲ್ ಕೊಟ್ಬಿಡ್ತಾರ ಅವ್ರು. here is the one random experiment, that is the rolling a die twice, or 2 dice are rolled simultaneously, then probability of getting the paces come up, ಏನ್ ಮ್ಯಾಲ್ ಬರ್ತಾವಲ್ಲ ಆ ಪೇಸ್ಗಳು, the sum is equal to 7. ಆ ಎರಡು ಮುಖಗಳ ಮೇಲ್ ಬರ್ತಕ್ಕಂಥ ಏನು ನಂಬರ್ ಅದಾವಲ್ಲ ಆ ನಂಬರ್ಗಳನ್ನ ಆಡ್ ಮಾಡಿದ್ರೆ ಈಕ್ವಲ್ ಟು 7 ಆಗ್ಬೇಕು. ಇಲ್ಲಿ ನೋಡ್ತಾವ್ರಿ, 1 6 1 ಆಯ್ತು, 2 5 2 ಆದು, 3 4 3 ಆದು, 4 3 4 ಆದು, 5 2 5, 6 1 6, 6 by 36. ಟೋಟಲ್ ಐಟಮ್ಸ್ ಕೆಳಗಡೆ ನಾವೇನು ಇವೆಂಟ್ ಕೇಳಿದ್ವಿ ಈಗ, ಸಮ್ ಈಸ್ ಈಕ್ವಲ್ ಟು 7. ಅವ್ರು ಕೇಳಿದ್ದು ಸಮ್ 7 ಆಗ್ಬೇಕು, ಆ ಎರಡು ಕೂಡಿಸಿದ್ರೆ 7 ಆಗ್ಬೇಕು, ಈ ತರ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಹಂಗೆ ಸಾಕಷ್ಟು ಕ್ರಿಯೇಟ್ಗಳು ಮಾಡ್ಬೋದು. ಸಬ್ಸ್ಟ್ರಾಕ್ಷನ್ ಮೇಲೆ ಬರ್ಬೋದು, 2 ಕಳೆದ್ರೆ 2 ಆಗೋದು, ಅಥವಾ 2 ಪೇಸ್ಗಳು ಸೇಮ್ ಇರೋದು. 2 ಪೇಸ್ಗಳು ಸೇಮ್ ಇರೋದಂದ್ರೆ 1 1 2 2 3 3 4 4 5 5 6 6 ಹಿಂಗಿರ್ತದ. ಇಲ್ಲಾಂದ್ರೆ ಸಮ್ ಲೆಸ್ ದೆನ್ 7. ಈಗ ಇದನ್ನ ನಾನು ಆಗಲೇ ಈಕ್ವಲ್ ಟು 7 ಅಂತ ಕ್ವಶನ್ ಕೇಳಿದೆ ನಿಮ್ಗೆ, ಆ ಎರಡು ಮುಖಗಳ ಸಮ್ 7 ಅಂತ ಹೇಳಿ. ಇದೇ ಕ್ವಶನ್ ಲೆಸ್ ದೆನ್ 7 ಅಂದ್ರೆ ಆ ಈಕ್ವಲ್ ಟು 7 ಗ್ರೇಟರ್ ದೆನ್ 7 ಬಿಟ್ಟು ನೀವು ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ ಈಕ್ವಲ್ ಟು 7 ಈಗೇನು ಹೇಳಿದ್ವಲ್ಲ ಅವ್ನು ಬಿಡ್ಬೇಕು, ಮತ್ತೆ 2 ಕುಡ್ಸಿರಿ 7 ಕಿನ್ನ ಹೆಚ್ಚಿಗೆ ಆಗ್ತಲ್ಲ ಅದನ್ನೂ ಬಿಡ್ಬೇಕು, 7ಕ್ಕಿಂತ ಕಡಿಮೆ ಆಗ್ಬೇಕು. ಅಂತವುಗಳನ್ನ ಎಷ್ಟ್ ಆಗ್ತಾವಂತ ಕೂಡಿಸ್ತಾವ. ಸ್ವಲ್ಪ ಮಾಡಿದ್ರೆ ಮಿಸ್ ಔಟ್ ಆಗ್ಬಿಡ್ತಾವ, ಆನ್ಸರೇ ಮಿಸ್ಸು. ರೈಟ್? ಇದು ಬರ್ತದ ಅವಾಗ ಲೆಸ್ ದೆನ್ 7 ಅಂದ್ರೆ. ಹೌದಾ? ಇದರಲ್ಲಿ ಎಲ್ಲ ಬರ್ತಾವ ಇದನ್ನ ಬಿಟ್ಟು. ಅಂದ್ರೆ ಎಷ್ಟದು 5.
ಅಂದ್ರ ಇದನ್ನ ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ 1 2 3 4 ಅವೆರಡು ಬರಲ್ಲ ಈಗ. ಇದು ಈಕ್ವಲ್ ಟು 7 ಆಗುತ್ತೆ, ಇದು ಗ್ರೇಟರ್ ದನ್ 7 ಆಗುತ್ತೆ. ಅದ್ರ ಇಲ್ಲಿ ಎಷ್ಟು ಬಂದ್ವು? 4. ಈ ರೀತಿ ಕೂಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದು 1 1 2 3 ಮುಂದಲು ಯಾವ ಬರಲ್ಲ ಅಲ್ಲಿ. ಹಾಗಾದ್ರೆ ಅದ್ರಲ್ಲಿ ಎಷ್ಟು ಬಂದು? 3. ಇಲ್ಲೇ 1 2 ಇದರಲ್ಲಿ ಓನ್ಲಿ 1. ಯಾಕಂದ್ರೆ ಇಲ್ಲಿಂದ ಈಕ್ವಲ್ ಟು 7 ಆಗಿ ಗ್ರೇಟರ್ ದನ್ 7 ಆಗ್ತಾವ. 1 ಇವೆದ್ರಾಗ ಯಾವುದು ಬರಲ್ಲ, ಯಾಕಂದ್ರೆ ಇಲ್ಲೇ ಈಕ್ವಲ್ ಟು 7 ಆಯ್ತು. ಇವನ್ನ ಆಡ್ ಮಾಡ್ರಿ. 3 3 6 6 ಪ್ಲಸ್ 4 10 15. ಅವಾಗ ನಮಗೆ ಫೇವರಬಲ್ ಆಗಿ ಇರುವಂತ ಔಟ್ಕಮ್ಸ್ 15. ನಾವೇನು ಇವೆಂಟ್ ಕೊಟ್ವಲ್ಲ ಈಗ, ಅದಕ್ಕೆ ನಿಮ್ಗೆ ಮೊದಲು ಹೇಳಿದೆ ನಾನು, ಇವೆಂಟು ರ್ಯಾಂಡಮ್ ಎಕ್ಸ್ಪೆರಿಮೆಂಟು ಅದನ್ನೆಲ್ಲ ನಮ್ಮ ಘಟನೆಗೆ ಫೇವರಬಲ್ ಆಗಿ ಬಂದಿರುವಂತವುಗಳು 15. ಒಟ್ಟು ಫಲಿತಾಂಶಗಳಿರೋದು 36. ಅವಾಗ ಅದ್ರ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಅಂದ್ರೆ 15 ಡಿವೈಡೆಡ್ ಬೈ 36. ಈ ರೀತಿ ಸಾಕಷ್ಟು ಕ್ವಶನ್ಗಳು ಈ ರೂಲಿಂಗ್ ಎ ಡೈ ಎಕ್ಸ್ಪೆರಿಮೆಂಟ್ ಅಲ್ಲಿ ಟ್ವೈಸ್ ಆದ್ರೂ ಇರ್ಬೋದು, ಒನ್ಸ್ ಆದ್ರೂ ಇರ್ಬೋದು. ಕ್ವಶನ್ಸ್ಗಳು ಅರೇಂಜ್ ಆಗ್ತಾವ. ಕ್ವಶನ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಬಿಫೋರ್ ಕ್ವಶನ್ಕಿಂತ ಮುಂಚೆನೆ ಒಟ್ಟು ಫಲಿತಾಂಶಗಳನ್ನ ಬರೆಯೋದು ಗೊತ್ತಾಗ್ಬೇಕು. ನೀವು ಎಡೋದಿಲ್ಲ ಅಂತಂದ್ರೆ ಮೊದಲು ಫಲಿತಾಂಶ ಒಟ್ಟು ಫಲಿತಾಂಶಗಳನ್ನೇ ಮಾಡಕ್ ಬರ್ತಿರಲ್ಲ. ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಎಡವಾದಿಲ್ಲ ಅಂತಂದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಬಿಟ್ರೆ ಟಾಸಿಂಗ್ ಎ ಕಾಯಿನ್ 3 ಟೈಮ್ಸ್ ಅಲ್ಲೇ ಮಗ್ಲ ಇದೆ ನೋಡಿ. ಟಾಸಿಂಗ್ ಎ ಕಾಯಿನ್ 3 ಟೈಮ್ಸ್ ಆರ್ 3 ಕಾಯಿನ್ಸ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. ಈ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಇಲ್ಲಿ ಬಂದ್ರೆ ಈ ಎಟ್ ಲೀಸ್ಟ್ ಎಟ್ ಮೋಸ್ಟ್ ಇದ್ರದ್ದು ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳಿ. ಎಟ್ ಲೀಸ್ಟ್ ಅವ್ರು ಏನಾದ್ರೂ ಹಾಕ್ಲಿ ಮುಂದೆ, ಆ ಎಟ್ ಲೀಸ್ಟ್ ವರ್ಡ್ ಬಂದಾಗ ಒಂದನ್ನ ಬಿಟ್ಟು ಎಷ್ಟಾದ್ರೂ ಇರ್ಬೋದು ಹೈಯೆಸ್ಟ್. ಎಟ್ ಮೋಸ್ಟ್ ಅಂತ ಕೇಳಿದ್ರೆ, ಎಟ್ ಮೋಸ್ಟ್ ಅಂತಂದ್ರೆ ಆ ಕ್ವಶನ್ ಅಲ್ಲಿ ಏನ್ ಕೇಳಾರ ಅದೇ ಹೈಯೆಸ್ಟ್ ಆಗಿರ್ಬೇಕು. ಎಟ್ ಮೋಸ್ಟ್ 1 ಹೆಡ್, ಒಂದೇ ಹೆಡ್ ಇರ್ಬೇಕಾದಾಗ ಮೋಸ್ಟ್. ಕನ್ನಡದಲ್ಲಿ ಗರಿಷ್ಠ ಮತ್ತು ಕನಿಷ್ಠ. ಗರಿಷ್ಠ 1 ಹೆಡ್, ಒಂದೇ ಹೆಡ್ ಇರ್ಬೇಕು, ಒಂದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಆ ಎಟ್ ಲೀಸ್ಟ್ ಅಂತಂದಾಗ ಆ ಲೀಸ್ಟ್ ಅನ್ನು ಇನ್ಕ್ಲೂಡ್ ಮಾಡಿಕೊಂಡು ಹೈಯೆಸ್ಟ್ ಎಷ್ಟಾದ್ರೂ ಇರ್ಬೋದು. ಆ ಎಟ್ ಲೀಸ್ಟ್ ವರ್ಡ್ ಇರ್ಬೇಕದ್ರಲ್ಲಿ ಇದ್ದುಕೊಂಡು ಆ ಹೈಯೆಸ್ಟ್ ಎಷ್ಟಾದ್ರೂ ಇರ್ಬೋದು. ಈಗ ಉದಾಹರಣೆ ಇಲ್ಲೇ ತೆಗೆದುಕೊಂಡ್ರೆ ಎಟ್ ಲೀಸ್ಟ್ 1 ಹೆಡ್ ಅಂತ ಹೇಳ್ತೀನಿ ನಾನು. ಎಟ್ ಲೀಸ್ಟ್ 1 ಹೆಡ್ ಅಂತಂದ್ರೆ ಇದನ್ನ ಬಿಟ್ಟು ಎಲ್ಲವೂ ಬರ್ತಾವ. ಐಡಿಯಾ ಬರ್ತಾ ಇದೆ? ಇದ್ರಾಗ ಎಟ್ ಲೀಸ್ಟ್ 1 ಹೆಡ್ ಐತಲ್ಲ, ಇದ್ರಾಗೂ 1 ಹೆಡ್ ಇದೆ. ಎಟ್ ಲೀಸ್ಟ್ 1 ಹೆಡ್ ಇದೆ, ಇದ್ರಾಗೂ 1 ಹೆಡ್ ಇದೆ, ಇದ್ರಾಗಿದೆ. ಅದು ಇದನ್ನ ಬಿಟ್ಟು ಎಲ್ಲ ಬರ್ತಾವ. 7/8 ಪ್ರೊಬಾಬಿಲಿಟಿ 7/8. ಔಟ್ ಆಫ್ 8 ಅಲ್ಲಿ 7 ಸರಿ ಆತರ ಬರ್ಲಿಕ್ಕೆ ಸಾಧ್ಯ ಇದೆ. ಎಟ್ ಮೋಸ್ಟ್ 1 ಹೆಡ್ ಅಂದ್ರೆ ಅಟ್ ಮೋಸ್ಟ್ 1 ಹೆಡ್, ಹೈಯೆಸ್ಟ್ ಒಂದಿರ್ಬೇಕು. 1 2 3 3/8 ಈ ತರ ಎಟ್ ಮೋಸ್ಟ್ ಎಟ್ ಲೀಸ್ಟ್, ಗರಿಷ್ಠ ಕನಿಷ್ಠ. ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಮಾಡ್ಕೋಬಹುದು. ಇನ್ನ ಲಾಸ್ಟ್ ಒನ್ ಸ್ಟಪ್ಲಿಂಗ್ ಕಾರ್ಡ್ಸ್ ಗಳನ್ನ ಕಲಿಸೋದು. ಇದಲ್ದೇನೆ ಬರ್ತಾವ ಮತ್ತೆ ಇದನ್ನ ಇಂಪಾರ್ಟೆಂಟ್. ಇದಲ್ದೆ ಕೆಲವು ನೇರ ಪ್ರಶ್ನೆಗಳು ಇರ್ತಾವ. ಒಂದು ಬಾಕ್ಸ್ ಅಲ್ಲಿ 5 ವೈಟ್ ಗೋಲಿಗಳು, 3 ರೆಡ್ ಗೋಲಿಗಳು ಏನೇನೋ ಕೊಟ್ಟಿರ್ತಾರ. ಆ ಗೋಲಿಗಳನ್ನ ಯಾಡ್ ಮಾಡ್ತಾ ಹೋದ್ರೆ ಅದೇ NF. ಅದ್ರಾಗ ನಿಮ್ಗ ಪ್ರೊಬಾಬಿಲಿಟಿ ಏನ್ ಕೇಳಾರಲ್ಲ ಆ ಪ್ರಕಾರ ಹೋಗುವಂತದ್ದು. ರೈಟಾ? ಈಗ ನೆಕ್ಸ್ಟ್ ಇಲ್ಲಿ ಈ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಸ್ಟೆಪ್ಲಿಂಗ್ ಕಾರ್ಡ್ಸ್ ಅದರದ್ದು ಟೋಟಲ್ ಔಟ್ಕಮ್ಸ್ ಅನ್ನ ತಿಳ್ಕೊಂಡು ನೆಕ್ಸ್ಟ್ ಸಮ್ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ.
Here, shuffling cards experiment. Totally there are 52 cards. They are divided into 4 types. Heart card, diamond card, club and a spade card. Okay? Heart. ಆ ಕಾರ್ಡ್ ಒಳಗ ಮೇಲ್ಗಡೆ ಹಾರ್ಟ್ ಶೇಪ್ ಅಲ್ಲಿ ಇರುತ್ತಷ್ಟೇ. ಮೂಲೆ ಒಳಗೆ ಇದರ ಶೇಪ್ ಅಲ್ಲಿ ಇರ್ತದೆ ಹಾರ್ಟ್ ಕಾರ್ಡ್ ಅಂತ ಹೇಳಿ. ಈ ಕಡೆನೂ ಅದೇ ಸಿಂಬಲ್ ಅಲ್ಲಿ ಇರ್ತದೆ. ಅದೇ ನಿಮ್ಗೆ ಅವಶ್ಯಕತೆ ಇಲ್ಲ. ಬಟ್ ಹಾರ್ಟ್ ಕಾರ್ಡ್ ಅಂತಂದ್ರೆ ಟೋಟಲಿ ಹಾರ್ಟ್ ಡೈಮಂಡ್ ಸ್ಪೇಡ್ ಎಲ್ಲವೂ ಈಕ್ವಲ್ ಆಗೇ ಇರ್ತವ. ಫಸ್ಟ್ ನಂಬರ್ ಇರಲ್ಲ ಇದ್ರಲ್ಲಿ. ಆ ಫಸ್ಟ್ ನಂಬರ್ ಬದಲಾಗಿ ಏನಿರ್ತಂದ್ರೆ ಎ ಅಂತ ಇರ್ತದೆ. ಎ, ನೆಕ್ಸ್ಟ್ 2, 3, 4, 5, 6, 7, 8, 9, 10. ಇಲ್ಲಿ ಆದ್ಮೇಲೆ 11th ಕಾರ್ಡ್ ಅಲ್ಲಿಂದ ಮತ್ತೆ ಚೇಂಜ್ ಆಗ್ತವೆ. ಹೌದಾ? ಜಾಕ್ ಅಂದ್ರೆ ಜೆ ಕಾರ್ಡ್, ಕ್ವೀನ್ ಕಾರ್ಡ್, ಕಿಂಗ್ ಕಾರ್ಡ್. ಸಿಮಿಲರ್ಲಿ ಈಗ ಹೆಂಗ ನಾನು ಹಾರ್ಟ್ ಕಾರ್ಡ್ ಅಲ್ಲಿ ಎಲಿಂದ ಹಿಡ್ಕೊಂಡು ಲಾಸ್ಟ್ ಕೆ ಮಟ್ಟ ಹೋದೆ 13 ಕಾರ್ಡ್ಸ್. ಇದೇ ಕಾರ್ಡ್ಸ್ಗಳು ಇದರಲ್ಲಿ ಇರ್ತಾವ ಡೈಮಂಡ್ ಕಾರ್ಡ್ಸ್ ಅಲ್ಲಿ. ಎ, 2, 3, 4, 5, 6, 7, 8, 9, 10, J, Q and K. Same. A, 2, 3, 4, 5, 6, 7, 8, 9, 10, J, Q and K. Then A, 2, 3, 4, 5, 6, 7, 8, 9, 10, J, Q, K. ಸ್ವಲ್ಪ ಕೇಳಿ. In a 52 cards, heart and diamond cards are in a red color. They are in a red color. ಹಾರ್ಟ್ ಕಾರ್ಡು ಮತ್ತು ಡೈಮಂಡ್ ಕಾರ್ಡ್ಗಳು ಕೆಂಪು ಕಲರ್ ದಲ್ಲಿ ಇರ್ತಾವ. ಸ್ಪೇಡ್ ಅಂಡ್ ಕ್ಲಬ್ ಕಾರ್ಡ್ ಇನ್ ಬ್ಲಾಕ್ ಕಲರ್. ಓಕೆ? ಎ ಎ ಎ 4ರಲ್ಲಿ ಎ ಇದೆ. ದೇ ಆರ್ ದ ಏಸ್ ಕಾರ್ಡ್ಸ್. ಏಸ್ ಕಾರ್ಡ್ಸ್. ಓಕೆ? ಲಾಸ್ಟ್ ಅದೇ ತರ ಅಲ್ಫಾಬೆಟಿಕ್ ಎಲ್ಲ ಇದಾವ ನೋಡ್ರಿ. ಜೆ, ಕ್ಯೂ, ಕೆ 4ರಲ್ಲಿ ಅದಾವ. ಟೋಟಲ್ ಎಷ್ಟಾದವು? 12. 12 ಆರ್ ಪೇಸ್ ಕಾರ್ಡ್. ಅದರ ಪೇಸ್ ಕಾರ್ಡ್, ಏಸ್ ಕಾರ್ಡ್. ಇದನ್ನೆಲ್ಲ ಯಾಕಾಗುತ್ತೆ ಅಂದ್ರೆ ಕ್ವಶನ್ ಹೆಂಗ್ ಅರೇಂಜ್ ಆಗ್ತಾವ ಅನ್ನೋದಕ್ಕೆ ನೀವು ತಿಳ್ಕೊಬೇಕಂತಂದ್ರೆ ಈಗ ಮೊದಲು ಇದು ಗೊತ್ತಿರ್ಬೇಕು ನಿಮ್ಗೆ. ಅದರ ಹಾರ್ಟು ಡೈಮಂಡು ರೆಡ್ ಕಲರ್ ಅಲ್ಲಿ ಅದಾವ. ಸ್ಪೇಡು ಕ್ಲಬ್ ಬ್ಲ್ಯಾಕ್ ಕಲರ್ ಅಲ್ಲಿ ಅದಾವ. ಈಚ್ ಒನ್ ಅಲ್ಲಿ ಪ್ರತಿ ಕಾರ್ಡ್ಸ್ ಅಲ್ಲಿ ಎ ಮೊದಲೇ ಅಂದ್ರೆ 1 ನಂಬರ್ ಬದಲಾಗಿ ಎ ಕಾರ್ಡ್ ಇರ್ತದ. ಆ ಎ ಕಾರ್ಡ್ಗಳನ್ನ 4 ಸೇರಿಸಿದ್ರೆ ಏಸ್ ಕಾರ್ಡ್ಸ್. 4 ಸೇರಿ ಏಸ್ ಕಾರ್ಡ್. ಇನ್ನ ಪ್ರತಿಯೊಂದರಲ್ಲಿ ಲಾಸ್ಟ್ 11th, 12th, 13 ಆ ಕಾರ್ಡ್ಗಳು ಜೆ, ಕ್ಯೂ ಅಂಡ್ ಕೆ ಇವುಗಳನ್ನ ಕನ್ಸಿಡರ್ ಮಾಡಿದ್ರೆ ಟೋಟಲಿ 12 ಆಗ್ತಾವ. ದೇ ಆರ್ ದ ಫೇಸ್ ಕಾರ್ಡ್ಸ್. ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ ಯಾವ ರೀತಿ ಅರೇಂಜ್ ಆಗ್ಬೋದು ಅಂತ ಹೇಳಿ. ವೆಲ್ ಶಫಲ್ಡ್, ದೇರ್ ಆರ್ deck of well shuffled 52 cards are there. ಆಲ್ರೆಡಿ ಅವನ್ನ ಶಫಲ್ ಮಾಡಿ ಇಟ್ಬಿಟ್ಟಿದೆ, ಕಲಿಸಿ ಇಟ್ಬಿಟ್ಟಿದೆ. ನಾನು ಒಂದು ಕಾರ್ಡನ್ನ ರ್ಯಾಂಡಮ್ಲಿ ಅದರಿಂದ
ಡ್ರಾನ್ ಮಾಡ್ಬೇಕಾಗಿದೆ. ಒನ್ ಕಾರ್ಡ್ ಈಸ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ದ ಎಕ್ಸ್ಪೆರಿಮೆಂಟ್, ದಟ್ ಈಸ್ ದ ಶಫ್ಲಿಂಗ್ ಕಾರ್ಡ್ಸ್ ಎಕ್ಸ್ಪೆರಿಮೆಂಟ್. ಚೆನ್ನಾಗಿ ಕೊಲುಕಿದ 52 ಕಾರ್ಡ್ಗಳಲ್ಲಿ ಯಾದೃಚ್ಛಿಕವಾಗಿ ಒಂದು ಕಾರ್ಡ್ ಅನ್ನ ತೆಗೆಯಬೇಕಾಗಿದೆ. ದಟ್ ಕಾರ್ಡ್ ವಿಲ್ ಬಿ ಫೇಸ್ ಕಾರ್ಡ್. Then find the probability of that face cards. 12 divided by 52. ಅಡೆ ಬರ್ತಾ ಇದಲ್ಲ. Then find the probability of getting ace cards. 4 by 52. Then find the probability of getting red king. Red king only. Before going to that one, heart and diamonds are red in color. There are 2 red kings only. Deck of well shuffled 52 cards, there are 2 red kings only. Then outcomes favorable to red king are 2 by 52. Then find the probability of getting black ace cards. Black ace cards, there are 2. Then before going to that one, spade and club are in black color. Okay, totally there are 4 ace cards are there. Spade and club are in black color. Therefore, the outcomes favorable to an event, that event is getting only black ace cards. 2 are the favorable outcomes. Then the probability is 2 by 52. Similarly, ಆ ಕಡೆ ಬರೋಣ. ಕ್ವೀನ್ ಇದೆ, ಕಿಂಗ್ ಇದೆ, ಜಾಕ್ ಕಾರ್ಡ್ ಇದೆ. ಆ ಜಾಕ್ ಕಾರ್ಡ್ಸ್ ಗಳಲ್ಲಿ ರೆಡ್ ಅಂತ ಕೇಳ್ಬೋದು, ಬ್ಲಾಕ್ ಅಂತ ಕೇಳ್ಬೋದು, ಇಲ್ಲ ಓನ್ಲಿ ನೋಡು ಈಚ್ ಒಂದಕ್ಕೇನೆ ಪ್ರಿಫರೆನ್ಸ್ ಕೊಟ್ಕೊಂಡು ಕ್ವಶನ್ ಕೇಳ್ಬೋದು. ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಹಾರ್ಟ್ ಕಾರ್ಡ್ಸ್, ಓನ್ಲಿ ಹಾರ್ಟ್ ಕಾರ್ಡ್ಸ್. 13 divided by 52. Then find the probability of getting ಹಾರ್ಟ್ ಕಿಂಗ್ ಅಂತ ಅಷ್ಟೇ ಕೇಳ್ಬೋದು. 1 by 52 ಈ ತರ 1 by 52 ಹಾರ್ಟ್ ಕಿಂಗ್, ಹಾರ್ಟ್ ಕ್ವೀನ್ ಅಂಡ್ ಹಾರ್ಟ್ ಜಾಕ್ ಅಥವಾ ಹಾರ್ಟ್ ಏಸ್ ಕಾರ್ಡ್. ಓಕೆ, ಈ ತರ ಎಲ್ಲ ಕ್ವಶನ್ಸ್ ಗಳು ಅರೇಂಜ್ ಆಗ್ತಿರ್ತಾವ. ಡೈಮಂಡ್ ಇವುಗಳು ರೆಡ್ ಅನ್ನೋದು ಗೊತ್ತಿರ್ಬೇಕು. ಸ್ಪೇಡ್ ಅಂಡ್ ಕ್ಲಬ್ ಬ್ಲಾಕ್ ಕಲರ್ ಅನ್ನೋದು ಗೊತ್ತಿರ್ಬೇಕು. ಮೊದಲೇ ನಂಬರ್ ಏನಿದಲ್ಲ, ದೇರ್ ಆರ್ 4 ಏಸ್ ಕಾರ್ಡ್ಸ್. ಕನ್ನಡದಲ್ಲಿ ಕೂಡ ಏಸ್ ಕಾರ್ಡ್ಸ್ ಅಂತಾನೆ ಕ್ವಶನ್ ಕೇಳ್ತಾರೆ ನಮ್ಗೆ. ಇನ್ನ ಜೆ, ಕ್ಯೂ, ಕೆ ಇವು 4 3 ಇರ್ತಾವ. ದೇ ಆರ್ ದ ಫೇಸ್ ಕಾರ್ಡ್ಸ್. ನಿಮ್ಗೆ ಕ್ವಶನ್ ಅಲ್ಲಿ ಕೂಡ ಫೇಸ್ ಕಾರ್ಡ್ ಅಂತಾನೆ ಇರುತ್ತೆ. ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಏನದಾವ ನಮ್ಮ ಇವೆಂಟ್ ಏನಿದೆ ಅದಕ್ಕೆ ಫೇವರಬಲ್ ಆಗಿ ಔಟ್ಕಮ್ಸ್ ಏನ್ ಬರ್ತಾವ ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಫೇಸ್ ಏನು ಶಫ್ಲಿಂಗ್ ಕಾರ್ಡ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೊಬಾಬಿಲಿಟಿಯನ್ನ ಕಂಡುಹಿಡಿಬಹುದು. ರೈಟಾ? ಇಲ್ಲಿಗೆ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಟೋಟಲ್ ಔಟ್ಕಮ್ಸ್, ಸ್ಯಾಂಪಲ್ ಸ್ಪೇಸ್ ಬರೆಯೋದು 3 ಇವೆಂಟ್ ಅಲ್ಲಿ ಹೇಳ್ತಾ ಬಂದೆ ನಾವು. ಫಸ್ಟ್ ಒನ್ ಟಾಸಿಂಗ್ ಎ ಕಾಯಿನ್, ಅಲ್ಲಿ ಒನ್ಸ್, ಟ್ವೈಸ್, ಥ್ರೈಸ್. ಇನ್ನು ರೂಲಿಂಗ್ ಅ ಡೈ ಒನ್ಸ್, ಟ್ವೈಸ್. ಶಫ್ಲಿಂಗ್ ಕಾರ್ಡ್ಸ್ ಅಲ್ಲಿ 52 ಕಾರ್ಡ್. ಇವುಗಳ ಔಟ್ಕಮ್ಸ್ ಗೊತ್ತಿರ್ಬೇಕು, ಅಂದ್ರೆ ಟೋಟಲ್ ಔಟ್ಕಮ್ಸ್. ಅದ್ರೊಳಗನ ಒಳ್ಳೆ ನಮ್ಮ ಇವೆಂಟಿಗೆ ಫೇವರಬಲ್ ಆಗಿರ್ತಾವಲ್ಲ ಅವುಗಳನ್ನ ಗುರುತಿಸೋದು ಗೊತ್ತಿರ್ಬೇಕು. ಇದಲ್ದೇನೆ ಕ್ವಶನ್ಸ್ ಕ್ಯಾರಿ ಆಗ್ತಾವ. ಹೇಗೆ ಹೇಳಿದ್ನಲ್ಲ ಆಗ್ಲೇ, ಬಾಕ್ಸ್ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಇಲ್ಲ ಯಾವ್ದಾರ ಒಂದು ಬಾಕ್ಸ್ ಅಲ್ಲಿ ಪೆನ್ಗಳದಾವಂತ ಕ್ವಶನ್ ಕೊಟ್ಟಿರ್ತಾರ. ಅದರಲ್ಲಿ ಡಿಫೆಕ್ಟಿವ್ ಒಂದು 20 ಕೆಟ್ಟು ಹೋಗಿದಾವ ಅಂತ ಹೇಳ್ತಾರ. ಇನ್ ಎ ಬಾಕ್ಸ್ ಟೋಟಲಿ ದೇರ್ ಆರ್ 150 ಪೆನ್ಸ್ ಆರ್ ದೇರ್ ಇನ್ ವಿಚ್ 20 ಆರ್ ಡಿಫೆಕ್ಟಿವ್. ಒಂದು ಬಾಕ್ಸ್ ನಲ್ಲಿ 150 ಪೆನ್ಗಳಿವೆ. ಅದರಲ್ಲಿ 20 ಪೆನ್ಗಳು ಹಾಳಾಗಿವೆ, ಕೆಟ್ಟು ಹೋಗಿವೆ. ಹಾಗಾದ್ರೆ ಕೆಟ್ಟು ಹೋದಂತ ಪೆನ್ಗಳನ್ನ ಪಡೆಯುವಂತ ಸಂಭವನೀಯತೆ ಎಷ್ಟು? 20 divided by 150. ಒಟ್ಟು ಆ ಬಾಕ್ಸ್ ಅಲ್ಲಿ 150 ಇದೆ ಅಲ್ಲ, ಅದೇ ಎನ್ ಆಫ್ ಎಸ್. ಟೋಟಲ್ ಔಟ್ಕಮ್ಸ್ ಡಿಫೆಕ್ಟಿವ್ ಆ 150ರಲ್ಲಿ ಎಷ್ಟು ಕೆಟ್ಟಿವೆ? 20 ಕೆಟ್ಟಿದಾವ. ಅದು ನಮ್ಮ ಇವೆಂಟಿಗೆ ಫೇವರಬಲ್ ಆಗಿ ಬರುವಂತ ಔಟ್ಕಮ್, ಅದು ಎನ್ ಆಫ್ ಇ. ಓಕೆ, 20 divided by 150 ಇಸ್ ದ ಪ್ರೊಬಾಬಿಲಿಟಿ. ಈ ತರ ಇರ್ತಾವ. ಇಲ್ಲಾಂದ್ರೆ ನೀವು ಸಾಮಾನ್ಯವಾಗಿ ಇಲ್ಲಿವರೆಗೆ ಸಿರೀಸ್ ಎಕ್ಸಾಮ್ ಅಲ್ಲಿ ಬರ್ದಿದ್ದು ನೋಡಿದ್ದೀರಿ. ಒಂದ್ ಬಾಕ್ಸ್ ಅಲ್ಲಿ ಮಾರ್ಬಲ್, ಓಕೆ, 5 ವೈಟ್ ಮಾರ್ಬಲ್
ನಾನು ಒಂದು ಸಣ್ಣದ ಎಕ್ಸಾಂಪಲ್ ಹೇಳ್ತೀನಿ. 5 ವೈಟ್ ಮಾರ್ಬಲ್ಸ್ ಅದಾವ, 8 ಗ್ರೀನ್ ಅದಾವ, 9 ಬ್ಲೂ ಅದಾವ ಅಂತ ಅನ್ಕೊಳ್ಳಿ. 5 ವೈಟ್ ಮಾರ್ಬಲ್, 8 ಗ್ರೀನ್ ಮಾರ್ಬಲ್, 9 ಬ್ಲೂ ಮಾರ್ಬಲ್. ಈಗ ನಮಗೆ ಏನಾದ್ರು ಗೊತ್ತಿಲ್ಲ ಇಲ್ಲಿ. 9 + 8 17, 17 + 5 22. ಟೋಟಲ್ ಔಟ್ಕಮ್ಸ್ ಆಫ್ ದಿಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಆ ಬಾಕ್ಸ್ ಇಂದ ನಾನು ಒಂದು ಮಾರ್ಬಲ್ ಅನ್ನ ಏನಾದ್ರು ಡ್ರಾನ್ ಮಾಡ್ಬೇಕಾಗಿದೆ, ಅದರಿಂದ ಒಂದು ತೆಗಿಬೇಕಾಗಿದೆ. ಆ ತೆಗೆಯೋದೇ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಟೋಟಲ್ ಔಟ್ಕಮ್ಸ್ ಎಷ್ಟಪ್ಪ? 22. ಆ ಮಾರ್ಬಲ್ ಯಾವ್ದು ಆಗಿರ್ಬೇಕು ಅನ್ನೋದು ಹೇಳೋದು ಇವೆಂಟ್. ಅದರ ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ನಾಟ್ ವೈಟ್ ಬಾಲ್. ನಮಗೆ ವೈಟ್ ಬಾಲ್ ಬರಬಾರ್ದು. ಹಾಗಾದ್ರೆ ವೈಟ್ ಬಾಲ್ ಬರಬಾರ್ದು ಅಂತಂದ್ರೆ ವೈಟ್ ಬಾಲ್ ಬಿಟ್ಟು 9 + 8 17. 17 / 22 is the probability. ಈ ರೀತಿ ನಾಟ್ ವರ್ಡ್ ಹಾಕಿರ್ತಾರ, ಅದನ್ನ ತಿಳ್ಕೊಬೇಕು. ನೆಕ್ಸ್ಟ್ ಇದಲ್ದಾನೆ ಈಗಾಗಲೇ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಇದನ್ನ ಬಿಟ್ಟು ಮತ್ತೆ ಇನ್ನು ಏನ್ ಬರ್ಬೋದಪ್ಪ ಅಂತಂದ್ರೆ ಪಾಸಿಬಲ್ ಇವೆಂಟ್, ನಾಟ್ ಏನದ ಶ್ಯೂರ್ ಇವೆಂಟ್. ಒಟ್ಟಾರೆಯಾಗಿ ಎಲ್ಲಾ ಎಕ್ಸ್ಪೆರಿಮೆಂಟ್ ಗಳನ್ನ ನೋಡ್ತಾ ಬಂದ್ರೆ ಅಲ್ಲಿ ಆ ಒಟ್ಟು ಫಲಿತ ಗಣಗಳಲ್ಲಿ ಆ ಘಟನೆ ಇರದೇ ಇದ್ರೆ ಅದರ ಪ್ರೊಬಾಬಿಲಿಟಿ 0 ಆಗಿರುತ್ತೆ. ಹೌದಾ? ಈಗ ನಾವು ಎಲಿಮೆಂಟರಿ ಇವೆಂಟ್ಸ್, ಕಾಂಪ್ಲಿಮೆಂಟರಿ ಇವೆಂಟ್ಸ್, ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇವೆಲ್ಲವನ್ನ ನೋಡ್ತಾ ಬಂದ್ರೆ ಲಾಸ್ಟ್ ಆನ್ಸರ್ ಈಸ್ 1. ಲಾಸ್ಟ್ ಆನ್ಸರ್ 1 ಆಗಿದೆ ಅಂತಂದ್ರೆ ಪ್ರೊಬಾಬಿಲಿಟಿ ಈಸ್ ಬಿಟ್ವೀನ್ 0 to 1. 0 ಮತ್ತು 1 ನಡುವಿನ ಇರುತ್ತೆ. ಅಂಡ್ ಇಟ್ ಈಸ್ ನಾಟ್ ಇನ್ ಅ ನೆಗೆಟಿವ್ ಫಾರ್ಮ್. ನೆಗೆಟಿವ್ ಫಾರ್ಮ್ ಅಲ್ಲಿ ಇರಲ್ಲ. ಡೆಸಿಮಲ್ ಫಾರ್ಮ್ ಅಲ್ಲಿ ಬರ್ಬೋದು, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಬೋದು. ಬಟ್ ಆನ್ಸರ್ ಕಂಡಿಡಿದ್ರೆ ಬಿಟ್ವೀನ್ 0 to 1. 0ಕ್ಕಿಂತ ದೊಡ್ಡದಿರುತ್ತೆ, 1ಗಿಂತ ಲೆಸ್ ಇರುತ್ತೆ. ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಒಟ್ಟ ನಮ್ಗೆ ಅಲ್ಲಿ ಇವೆಂಟ್ ಆಗೇ ಇಲ್ಪ, ಅದು ಏನಪ್ಪ ಅಂದ್ರೆ ಆ ಘಟನೆ ಆಗೇ ಇಲ್ಲ ಅಲ್ಲಿ. ಆ ಘಟನೆ ಆಗಿಲ್ಲ ಅಂತಂದ್ರೆ ಪ್ರೊಬಾಬಿಲಿಟಿನೇ 0 ಆಗಿರುತ್ತೆ ಅಂತ ಅರ್ಥ. ಈಗ ನಾನು ನಿಮ್ ಕೊಟ್ಟಂತ ಅಥವಾ ನಿಮ್ ಸಿಲೆಬಸ್ ಅಲ್ಲಿ ಇರುವಂತ ಈ ಎಕ್ಸಾಂಪಲ್ಸ್ ತಗೊಂಡೇ ಬರ್ತೀನಿ. ಈಗ ಟಾಸಿಂಗ್ ಎ ಕಾಯಿನ್ ಒನ್ಸ್, ಇದು ಒಂದು ಘಟನೆ, ಏನು ಎಕ್ಸ್ಪೆರಿಮೆಂಟ್, ಪ್ರಯೋಗ. ಆ ಪ್ರಯೋಗದಲ್ಲಿ ಗೆಟಿಂಗ್, ನಾನು ಹೇಳಿದ್ದು ಒನ್ಸ್ ಅಂತ ಕ್ವಶನ್, ಟಾಸಿಂಗ್ ಎ ಕಾಯಿನ್ ಒನ್ಸ್. ಈಗ ಕ್ವಶನ್ ಹೆಂಗ್ ಕೇಳಾಗತ್ತೇನೆ ಅಂದ್ರೆ ಫೈಂಡ್ ದ ಪ್ರೊಬಾಬಿಲಿಟಿ ಗೆಟಿಂಗ್ 2 heads. ಬರೋದ ಇಲ್ಲ. ಹಾಗಾದ್ರೆ ಒಂದೇ ಸರಿ ಚಿಮ್ಮಿ ನಾನು ನೋಡಿದ್ರೆ, ಒಂದೇ ಸರಿ ಚಿಮ್ಮಿದಾಗ ನಾನು ನಿರೀಕ್ಷೆ ಮಾಡಿದ್ದೇನು 2 heads. 2 heads ಅಲ್ಲಿ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಂಬರ್ ಆಫ್ ಆ ಇವೆಂಟಿಗೆ ಫೇವರಬಲ್ ಆಗಿ ಬರುವಂತ ಔಟ್ಕಮ್ಸ್ ಇಲ್ವೇ ಇಲ್ಲ. 0. 0 / ಎನಿ ನಂಬರ್ 0. ಇನ್ನ ಟಾಸಿಂಗ್ ಎ ಕಾಯಿನ್ ಟ್ವೈಸ್, 2 ಸರಿ ಚಿಮ್ಮಿ ಅಲ್ಲಿ ಬೇರೆ ಕೇಳೋದು. ಅಲ್ಲಿ ಇರದೇ ಇರುವಂತ ಅಂಶ ಏನಾದ್ರು ಬಂತಂದ್ರೆ ದಟ್ ಈಸ್ ಪ್ರೊಬಾಬಿಲಿಟಿ 0. ರೂಲಿಂಗ್ ಎ ಡೈ ಒನ್ಸ್, ಟೋಟಲ್ ಔಟ್ಕಮ್ಸ್ 6. ಫೈಂಡ್ ದ ಪ್ರೊಬಾಬಿಲಿಟಿ ಗೆಟಿಂಗ್ ದ ನಂಬರ್ ಈಸ್ ಗ್ರೇಟರ್ ದಾನ್ 6. ಗ್ರೇಟರ್ ದಾನ್ 6, 6ಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಲ್ಲಿ. ಅದರ ಫೇವರಬಲ್ ಔಟ್ಕಮ್ಸ್ 0. ದನ್ ಪ್ರೊಬಾಬಿಲಿಟಿ 0 / 6 0. ಇನ್ನ ಕೆಳಗಡೆ ಇನ್ನೊಂದೈತಲ್ಲ ರೂಲಿಂಗ್ ಎ ಡೈ ಟ್ವೈಸ್,